ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದಂತಹ ಜಂಟಿ ದಾಳಿ ಇಡೀ ಜಗತ್ತಿನ ಕಲ್ಪನೆಯನ್ನೇ ಬದಲಾಯಿಸುವತ್ತ ಹೆಜ್ಜೆ ಇಟ್ಟಿದೆಯಾ ಅನ್ನೋ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ಇರಾನ್ನಲ್ಲಿ ಸೃಷ್ಟಿಯಾದಂತಹ ಪ್ರತಿಕಾರದ ಜ್ವಾಲೆ ನಿಧಾನಕ್ಕೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಹಬ್ತಾ ಇದೆ. ಇಸ್ರೇಲ್ ಅಮೆರಿಕ ವಿರುದ್ಧ ಇರಾನ್ ಸಮರ ಪ್ರತಿಜ್ಞೆಯನ್ನು ಮಾಡಿದೆಯಂತೆ. ಎಲ್ಲ ಸನ್ನಿವೇಶಗಳಿಗೆ ನಾವು ಸಿದ್ಧ ಇದ್ದೀವಿ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಖಮೇನಿ ಹತ್ಯೆಗೆ 100ಕ್ಕೆ 100 ನಾವು ಪ್ರತಿಕಾರವನ್ನ ಮಾಡ್ತೀವಿ, ರಿವೆಂಜ್ ತಗೊಳ್ತೀವಿ ಅಂತ ಅಂತಿದ್ಯಂತೆ. ಅಮೆರಿಕ ಮತ್ತು ಇಸ್ರೇಲ್ ನಮ್ಮ ಕೆಂಪು ರೇಖೆಯನ್ನ ದಾಟಿದೆ, ಇದರ ಪರಿಣಾಮವನ್ನ ಅವರು ಎದುರಿಸಬೇಕಾಗುತ್ತೆ ಅಂತ ದ್ವೇಷ ಪ್ರತಿಕಾರದ ಮಾತುಗಳನ್ನ ರವಾನೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇರಾನ್ನ ಪರಮೋಚ್ಚ ನಾಯಕನ ಬೆಂಬಲಿಗರು ಡೆತ್ ಟು ಅಮೆರಿಕ ಅಂತ ಸ್ಲೋಗನ್ಗಳನ್ನ ಕೂಗಿ ರಸ್ತೆಗಿಳಿದಿದ್ದಾರೆ. ಹಾಗೆ ಇರಾನ್ಗೆ ಸ್ಟ್ರೈಕ್ ಮಾಡೋದಕ್ಕೆ ಉಳಿದಿರೋದು ಎಷ್ಟು ಗಂಟೆಗಳು ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಇದೆ. ಆಯತುಲ್ಲಾ ಖಮೇನಿಯ ಫೋಟೋ ಹಿಡ್ಕೊಂಡು ಇರಾನ್ನ ಕೆಲವು ಜನ ಪ್ರತಿಕಾರದ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಡೆತ್ ಟು ಅಮೆರಿಕ ಮತ್ತೆ ಇಂತಕಾಮ್ ಅಂತೆಲ್ಲ ಮಾತಾಡ್ತಿದ್ದಾರೆ. ಇಂತಕಾಮ್ ಅಂತ ಹೇಳಿದ್ರೆ ರಿವೆಂಜ್ ಅಂತ, ಪ್ರತೀಕಾರ ಬೇಕು ನಮಗೆ, ನಮ್ಮ ಪರಮೋಚ್ಚ ನಾಯಕನನ್ನ ಕೊಂದು ಮುಗಿಸಿದ್ದಾರೆ ಅಂತ. ಈ ರೀತಿ ದೊಡ್ಡ ದೊಡ್ಡ ಲೀಡರ್ಸನ್ನ ಕೊಂದು ಮುಗಿಸಿರೋದು ಅಮೆರಿಕ ಇದೇ ಮೊದಲಲ್ಲ. ಸದ್ದಾಂ ಹುಸೇನನ್ನ ಇರಾಕ್ನಲ್ಲೂ ಕೂಡ ಇದೇ ರೀತಿ ಶಿರಚ್ಛೇದನವನ್ನ ಮಾಡುವಲ್ಲಿ ದೊಡ್ಡ ಪಾತ್ರ ಇದ್ದಿದ್ದೆ ಅಮೆರಿಕದ್ದು. ಮೊಹಮ್ಮದ್ ಗಡಾಫಿ ಲಿಬಿಯಾ ರೆವಲ್ಯೂಷನ್ನಲ್ಲಿ ಆತನನ್ನು ಕೂಡ ಸಾಯಿಸಲಾಯಿತು. ಅಬ್ದುಲ್ ಬಕರ್ ಬಾಗ್ದಾದಿ ಐಎಸ್ಎಸ್ನ ಮುಖಂಡ, ಆತನ್ನು ಕೂಡ ಹೀಗೆ ಮಟಾಶ್ ಮಾಡಿತು ಅಮೆರಿಕ. ನೋಡಿ, UAE ಮೇಲೆ 208 ಡ್ರೋನ್ ಮತ್ತು 137 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿ ಆಗಿದೆ. ಇರಾನ್ನಿಂದ ಆಗ್ತಿರೋ ದಾಳಿ ಇದು. ಕತಾರ್ ಮೇಲೆ 66 ಡ್ರೋನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿ ಆಗಿದೆ. ಬಹರೇನ್ ಮೇಲೆ 9 ಡ್ರೋನ್ ಅಟ್ಯಾಕ್ಸ್, 45 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿ ಆಗಿದೆ. ಕೊಲ್ಲಿ ರಾಷ್ಟ್ರಗಳ ಮೇಲೇನೆ ಸಮರ ಸಾರಿದ್ದಾರೆ ಇರಾನ್. ನಾವು ಅದಕ್ಕೆ ಹೋದ ಬುಲೆಟಿನ್ನಲ್ಲಿ ಹೇಳ್ತಾ ಇದ್ದಿದ್ದು, ಇದು ಕೇವಲ 3 ದೇಶಗಳ ಯುದ್ಧ ಅಲ್ಲ, ಶಿಯಾ ಮುಸ್ಲಿಮರು ಮತ್ತು ಸುನ್ನಿ ಮುಸ್ಲಿಮರ ನಡುವಿನ ಸಂಘರ್ಷದ ಪುಟ ಇದು. ಅದೇ ಪುಟದಲ್ಲಿ ನಾವು ಇದನ್ನು ನೋಡಬೇಕು ಅಂತ. ಇಲ್ಲಾಂದಿದ್ರೆ ಇರಾನ್ಗೆ ಏನು ಸಿಟ್ಟಿರ್ತಾ ಇತ್ತು ಈ ಇತರೆ ಮುಸ್ಲಿಂ ರಾಷ್ಟ್ರಗಳ ಮೇಲೆ? ಇರಾನ್ನ ಡಾಮಿನೆನ್ಸ್ ಅನ್ನ ಮುಸ್ಲಿಂ ವರ್ಲ್ಡ್ ನಲ್ಲಿ ಕಡಿಮೆ ಮಾಡಬೇಕು ಅನ್ನೋದು ಈ ಕೊಲ್ಲಿ ರಾಷ್ಟ್ರಗಳ ಮನಸ್ಸಿನ ಬಯಕೆ ಆಗಿತ್ತು. ಹೀಗಾಗಿ ಅವರು ಗುಪ್ತವಾಗಿ ಅಮೆರಿಕ ಜೊತೆಗೆ ಕೈ ಜೋಡಿಸ್ತಾ ಇದ್ರು, ಗುಪ್ತವಾಗಿ ಇಸ್ರೇಲ್ ಜೊತೆಗಿದ್ರು. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ಸದ್ಯಕ್ಕೆ ಫ್ರೆಶ್ ಅಪ್ಡೇಟ್ಸು, ಎಲ್ಲೆಲ್ಲಿ ಹೊಸದಾಗಿ ಮತ್ತೆ ಅಟ್ಯಾಕ್ ಮಾಡಿದ್ದಾರೆ, ರಿಟಾಲಿಯೇಷನ್ಗಳು ಯಾವ ರೀತಿ ಆಗ್ತಾ ಇದೆ ಕೊಲ್ಲಿ ರಾಷ್ಟ್ರಗಳಲ್ಲಿ, ಸದ್ಯದ ಪರಿಸ್ಥಿತಿ ಏನಿದೆ, ಲೇಟೆಸ್ಟ್ ಅಪ್ಡೇಟ್? ಮಮತಾ, ನೋಡಿ, ನಿನ್ನೆ ರಾತ್ರಿಗೆ ಮತ್ತೆ ನಿನ್ನೆ ಸಂಜೆಗೆ ಹೋಲಿಸ್ಕೊಂಡ್ರೆ ಇವತ್ತು ದಾಳಿಯ ತೀವ್ರತೆ ಒಂದಷ್ಟು ಕಡಿಮೆ ಆಗಿರುವಂಥದ್ದು. ಇಸ್ರೇಲ್ ದಾಳಿಯನ್ನು ನಡೆಸಿದ ಬಳಿಕ ಅದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ಕೂಡಲೇ ಡ್ರೋನ್ ಮತ್ತೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಮುಖ್ಯವಾಗಿ ನೋಡಿ, ಇಸ್ರೇಲ್ ಮೇಲೆ ನೇರವಾದಂಥ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಇರಾನ್ ಮಾಡಿದರೆ, ಮತ್ತೊಂದು ಕಡೆಗೆ ಅಮೆರಿಕದ ಮೇಲೆ ನೇರವಾಗಿ ದಾಳಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಅಮೆರಿಕದ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳಿಕ್ಕೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಇರುವಂತ ಅಮೆರಿಕದ ವಾಯುನೆಲೆ ಮತ್ತೆ ನೌಕಾನೆಲೆಗಳನ್ನ ಗುರುತಿಸಿಕೊಂಡು ಅಲ್ಲಿ ದಾಳಿಯನ್ನು ನಡೆಸುವಂತ ಕೆಲಸವನ್ನ ಕೂಡ ಮಾಡಿತ್ತು. ಮುಖ್ಯವಾಗಿ ಬಹರೇನ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ದುಬೈ, UAE ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಇರುವಂತ ಅಮೆರಿಕದ ಸೇನಾ ನೆಲೆಗಳು, ವಾಯುನೆಲೆಗಳು, ನೌಕಾನೆಲೆಗಳೇನಿದಾವೆ, ಈ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಒಂದಷ್ಟು ದಾಳಿಗಳನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿತ್ತು. ಇವತ್ತು ಬೆಳಗಿನ ಜಾವ ಒಂದಷ್ಟು ದಾಳಿಗಳನ್ನ ಹೊರತುಪಡಿಸಿದ್ರೆ ಮತ್ತೆ ಈಗ ಯಾವುದೇ ಹೊಸ ದಾಳಿಗಳಾಗಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಸದ್ಯಕ್ಕೀಗ ರಕ್ಷಣಾ ಕಾರ್ಯಾಚರಣೆ ಎಲ್ಲ ಕಡೆಯೂ ಕೂಡ ನಡೀತಾ ಇರುವಂತದ್ದು. ಎಲ್ಲೆಲ್ಲಿ ಎಷ್ಟೆಷ್ಟು ಮಿಸೈಲ್ಗಳನ್ನ, ಡ್ರೋನ್ಗಳನ್ನ ಹಾಕಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಕಿ ಅಂಶಗಳು ಮತ್ತೆ ಸಾವು ನೋವುಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಕಿ ಅಂಶಗಳು ಕೂಡ ಈಗ ಹೊರಗಡೆ ಬರಲಿಕ್ಕೆ ಶುರು ಆಗಿರುವಂತದ್ದು. ಒಟ್ಟಾರೆ ಗಮನಿಸೋದಾದ್ರೆ ನಿನ್ನೆ ಒಂದೇ ದಿನ ಸರಿಸುಮಾರು 700 ರಿಂದ 800
ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬೇರೆ ಬೇರೆ ದೇಶಗಳಿಗೆ ದಾಳಿ ಮಾಡಲಿಕ್ಕೆ ಬಳಕೆ ಮಾಡ್ಕೊಂಡಿರುವಂಥದ್ದು, ಮತ್ತೆ 300ರಿಂದ 400 ಡ್ರೋನ್ಗಳನ್ನು ಕೂಡ ದಾಳಿಗೆ ಬಳಸ್ಕೊಂಡಿರುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಮತ್ತೆ ಇನ್ನೂ ಕೂಡ ಮುಂದುವರೆದೀಗ ಖಮೇನಿ ಹತ್ಯೆ ಆದ ಬಳಿಕ ಇನ್ನೂ ಕೂಡ ದಾಳಿಯ ತೀವ್ರತೆ ಹೆಚ್ಚಾಗುವಂತ ಸಾಧ್ಯತೆಗಳಿದಾವೆ. ಸದ್ಯಕ್ಕೆ ಒಂದು ರೀತಿ ಈಗ ಇರಾನ್ ಒಂದು ಶಾಕ್ ನಲ್ಲಿ ಇರುವಂಥದ್ದು. ಆ ಶಾಕ್ ನಿಂದ ಹೊರಬರಲಿಕ್ಕೆ ಒಂದಷ್ಟು ಸಮಯಾವಕಾಶ ಬೇಕಾಗುತ್ತೆ. ಈಗಾಗಲೇ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಈ ಒಂದು ಸುದ್ದಿ ಹೊರಗಡೆ ಬರ್ತಾ ಇದ್ದಂತೆ ನಾವು ಖಮೇನಿ ಹತ್ಯೆಗೆ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಮುಂದಿನ ಕೆಲವು ದಿನಗಳು ಬಹಳಷ್ಟು ಕ್ರೂಷಿಯಲ್ ಆಗಿರುತ್ತೆ. ಯಾವಾಗ ಬೇಕಾದರೂ ಕೂಡ ಇರಾನ್, ಇಸ್ರೇಲ್ ಸೇರಿದಂತೆ ಈ ಮಿಡ್ಲ್ ಈಸ್ಟ್ ಅಲ್ಲಿ ಅಮೆರಿಕದ ವಸಾಹತು ಪ್ರದೇಶಗಳೇನಿದಾವೆ ಆ ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ ಮಮತಾ. ರೈಟ್. ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ ಶಬೀರ್. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಪರಿಸ್ಥಿತಿಗಳು ಯಾವ್ಯಾವ ರೀತಿ ಇದಾವೆ ಅಂತ. ಅಮೆರಿಕ ಇಸ್ರೇಲ್ ದಾಳಿಗೆ ಖಂಡನೆ ವ್ಯಕ್ತ ಆಗ್ತಾ ಇದೆ, ವ್ಯಾಪಕ ಖಂಡನೆ. ಇರಾನ್ ರಸ್ತೆಗಳಲ್ಲಿ ಜನ ಸೇರ್ತಾ ಇದ್ದಾರೆ. ಅದೇ ಡೆತ್ ಟು ಅಮೆರಿಕ ಅಂತ ಘೋಷವಾಕ್ಯಗಳು ಕೇಳಿಸ್ತಾ ಇದೆ. ಇದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಆ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಈ ತಿಂಗಳಿದೆಯಲ್ಲ, ಇದು ತುಂಬಾ ಮುಸ್ಲಿಮರಿಗೆ ಪವಿತ್ರವಾದ ತಿಂಗಳು. ರಂಜಾನ್ ತಿಂಗಳು ಅಥವಾ ರಂಜಾನ್ ತಿಂಗಳು ಅಂತ ಕರಿತೀವಿ. ಸೊ ಮುಸ್ಲಿಮರು ವ್ರತ ಆಚರಣೆಗೆ ಪವಿತ್ರ ತಿಂಗಳಲ್ಲಿ ಹಿಂಗೆ ರಕ್ತಪಾತ ಮಾಡಿಬಿಟ್ರಲ್ಲ ಅನ್ನೋ ಸಿಟ್ಟು ಮುಸ್ಲಿಂ ಸೆಂಟಿಮೆಂಟ್ಸ್ ಅನ್ನು ಹರ್ಟ್ ಮಾಡಿದೆ. ಹೀಗಾಗಿ ಆ ಸಿಟ್ಟು ಇನ್ನೂ ಜಾಸ್ತಿ ಆಗ್ತಾ ಇದೆ. ಸ್ಪೆಷಲಿ ಇರಾನ್ನಲ್ಲಿ ಶರಿಯಾ ಲಾ ತಂದಿದ್ದು ಸರಿ ಇದೆ, ಇಸ್ಲಾಮಿಕ್ ರೆವಲ್ಯೂಷನ್ ಸರಿ ಇದೆ ಅಂದವ್ರು ಇಲ್ಲಿ ಬಂದು ಕೂಗ್ತಾ ಇರೋದು ನೋಡಿ. ಮಿಕ್ಸ್ಡ್ ರಿಯಾಕ್ಷನ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಕೆಲವರು ಪ್ರತಿಭಟನೆ ಮಾಡ್ತಿದ್ದಾರೆ, ಕೆಲವರು ಸಂಭ್ರಮಿಸ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಕೂಡ ಅಂಥದ್ದೇ ಸನ್ನಿವೇಶವನ್ನು ತೋರಿಸ್ತಾ ಇದೆ. ಇಷ್ಟು ಜನ ಮಾಸ್ ಗ್ಯಾದರಿಂಗ್ ಆಗಿರೋದು ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನು ಖಂಡಿಸೋದಕ್ಕೆ. ಇದು ಕೇವಲ ಇರಾನ್ನಲ್ಲಿ ಸೀಮಿತ ಆಗ್ತಾ ಇಲ್ಲ ಈ ಪ್ರತಿಭಟನೆ. ಇರಾನ್ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಶಿಯಾ ಡಾಮಿನೇಟೆಡ್ ಕಂಟ್ರಿಗಳಿದಾವಲ್ಲ, ಅಲ್ಲೂ ಕೂಡ ಇದಾಗ್ತಾ ಇದೆ. ಇರಾಕ್ನಲ್ಲೂ ಕೂಡ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಆಮೇಲೆ ಈ ಮುಸ್ಲಿಂ ಸೆಂಟಿಮೆಂಟ್ಸ್ ಹೆಚ್ಚಾಗೋದಕ್ಕೆ ಪ್ರಾಬಬ್ಲಿ ರಂಜಾನ್ ತಿಂಗಳು ಕೂಡ ಕಾರಣ ಅಂತ ಅನ್ಸುತ್ತೆ. ಮುಸ್ಲಿಂ ಸೆಂಟಿಮೆಂಟ್ಸ್ ಹರ್ಟ್ ಆಗಿದೆ, ಈ ಟೈಮ್ನಲ್ಲಿ ದಾಳಿ ಮಾಡಬಾರ್ದಾಗಿತ್ತು ಅನ್ನೋ ಸಿಟ್ಟು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಗ್ಗೂಡೋದಕ್ಕೆ ಕಾರಣ ಆಗ್ತಾ ಇದೆಯಾ ಅಂತ. ಮಮತಾ, ಈಗ ಸದ್ಯಕ್ಕೆ ಎಲ್ಲ ಕಡೆಗೂ ಕೂಡ ಪ್ರತಿಭಟನೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಜಾಗತಿಕವಾಗಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈಗ ಪ್ರತಿಭಟನೆಗಳ ಬಗ್ಗೆ ವರದಿ ಕೂಡ ಆಗ್ತಾ ಇದೆ. ಇರಾನ್ನಲ್ಲಿ ಒಂದು ಕಡೆ ಖುಷಿ, ಸಂತೋಷ, ಹರ್ಷ ವ್ಯಕ್ತಪಡಿಸ್ತಾ ಇದ್ರೆ, ಜಾಗತಿಕ ಮಟ್ಟದಲ್ಲಿ ಖಮೇನಿ ಹತ್ಯೆಗೆ ವಿರೋಧಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ಸೌತ್ ಕೊರಿಯಾ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಮುಖ್ಯವಾಗಿ ಭಾರತದಲ್ಲೂ ಕೂಡ, ಕಾಶ್ಮೀರದಲ್ಲೂ ಕೂಡ ಈಗ ಪ್ರತಿಭಟನೆಗಳು ಕೂಡ ನಡೀತಾ ಇರುವಂಥದ್ದು. ಸಹಜವಾಗಿ ರಂಜಾನ್ ತಿಂಗಳು ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಯುದ್ಧದಂತಹ ಸನ್ನಿವೇಶಗಳು ನಿರ್ಮಾಣ ಆಗೋದು ಬೇಡ ಅನ್ನುವಂಥದ್ದು ಎಲ್ಲರ ಬಯಕೆ ಕೂಡ ಆಗಿರುತ್ತೆ. ಮುಖ್ಯವಾಗಿ ಈ ಮಧ್ಯಪ್ರಾಚ್ಯದಲ್ಲಿ ಈ ರಂಜಾನ್ ಬಹಳಷ್ಟು ಅದ್ದೂರಿಯಾಗಿ ಆಚರಿಸುವಂತಹ ಬಹುದೊಡ್ಡ ಹಬ್ಬ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಯುದ್ಧ ನಡೀತಾ ಇರುವಂಥದ್ದು ಮೊದಲನೇ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಎರಡನೇದು ಖಮೇನಿ ಹತ್ಯೆ ಮಾಡಿರುವಂಥದ್ದು ಈಗ ಎರಡನೇ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಸೊ ಹೀಗಾಗಿ ಒಂದು ರೀತಿ ಆಕ್ರೋಶ ಎಲ್ಲ ಕಡೆಗೂ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದು. ಮತ್ತೆ ಇದಕ್ಕೆ ರಂಜಾನ್ ತಿಂಗಳು ಅನ್ನುವಂಥದ್ದು ಕೂಡ ಬಹಳಷ್ಟು ಮತ್ತೊಂದು ಪ್ರಮುಖ ವಿಷಯ ಆಗಿರುವಂಥದ್ದು ಮಮತಾ. ಎಕ್ಸಾಕ್ಟ್ಲಿ ಶಬೀರ್. ಹಾಗೆ ಸಂಪರ್ಕದಲ್ಲಿರಿ. ರಂಜಾನ್ ತಿಂಗಳು ಮುಸ್ಲಿಮರು ವ್ರತ ಮಾಡ್ತಾರೆ, ಅದು ಉಪವಾಸ ಎಲ್ಲ ಇರ್ತಾರೆ. ಅವರು ಬೆಳಕರಿಯೋಕ್ಕೆ ಮುಂಚೆ ಎಲ್ಲ ಉಪವಾಸ ಇರ್ತಾರೆ ತಿಂದು. ಹೀಗಾಗಿ ಇಫ್ತಾರ್ ಅನ್ನೋದು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಟೈಮ್. ಆ ಟೈಮ್ನಲ್ಲಿ ರಕ್ತಪಾತ ಅವ್ರು ನೋಡೋದಕ್ಕಾಗಲ್ಲ ಅನ್ನೋದು.